ರಾಜಕೀಯ, ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ರಾತ್ರಿ ರಾಜಕೀಯ. ಡಿಸಿಎಂ ಡಿಕೆ ಶಿವಕುಮಾರ್ ಅತ್ತ ಫಾರಿನ್ ಟ್ರಿಪ್ನಲ್ಲಿ ಜಾಲಿ ಆಗಿದ್ರೆ ಇತ್ತ ಡಿಕೆ ಬಣಕ್ಕೆ ಢವ ಶುರುವಾಗಿದೆ. ಯಾಕಂದ್ರೆ ವಾರೇ ನೋಟ ನೋಡ್ತಾ ಇದೆ, ಎದುರು ಬಂದ್ರೆ ಗುಮ್ಮೋಕೆ ರೆಡಿಯಾಗಿದೆ ಟಗರು. ಏನ್ ಹೇಳ್ತಾ ಇದೀವಿ ಅನ್ನೋದರ ಒಂದು ವಿಶ್ಲೇಷಣೆ ಹಾಗೆ ಒಂದು ವಿಸ್ತೃತವಾದ ವರದಿ ನಿಮ್ಮ ಮುಂದೆ. ಡಿಕೆ ಬಣಕ್ಕೆ ಸಿದ್ದರಾಮಯ್ಯ ಗುನ್ನ ಫಿಕ್ಸ್. ಇಲಾಖೆ ಪ್ರಗತಿ ಸಭೆ ಹೆಸರಲ್ಲಿ ಸ್ಟ್ರೋಕ್. ಚತುರ, ರಾಜಕೀಯ ಚತುರ. 40 ವರ್ಷದ ಅನುಭವಿ ಸಿದ್ದರಾಮಯ್ಯ ರಾಜಕಾರಣ ಮಾಡುವುದರಲ್ಲಿ ಬಂಡರ್. ಇತ್ತ ಡಿಕೆ ಫಾರಿನ್ಗೆ ಹೋಗ್ತಿದ್ದಂತೆ ಬಂಡೆ ಬಣಕ್ಕೆ ಡೈನಾಮೈಟ್ ಇಟ್ಟಿದ್ದಾರೆ. ಮೊನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಗುಂಡು ತುಂಡು ಜೊತೆ ಖಾರವಾದ ಪಾಲಿಟಿಕ್ಸ್ ಬಗ್ಗೆ ಚರ್ಚೆಯಾಗಿತ್ತು. ಅದು ಬಿಜೆಪಿ ಬಗ್ಗೆ ಅಲ್ಲ, ಸ್ವತಃ ತಮ್ಮ ಸರ್ಕಾರದಲ್ಲಿರುವ ಡಿಸಿಎಂ ಡಿಕೆ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಸಿದ್ದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಸಚಿವ ಸಂಪುಟ ಪುನರಚನೆಗೆ ಒತ್ತಡ ಬೆನ್ನಲ್ಲೇ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸಚಿವರು ಮತ್ತು ಇಲಾಖೆಯ ಸಾಮರ್ಥ್ಯ ತಿಳಿಯಲು ಮುಂದಾಗಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ಈಗಾಗಲೇ ಸಚಿವರು ಅಧಿಕಾರಿಗಳಿಗೆ ಮಾಹಿತಿ ಸಮೇತ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ಎಲ್ಲ ಇಲಾಖೆಗಳ ಸಭೆ ಮಾಡಿದ್ರೆ ಓಕೆ, ಆದ್ರೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿರೋದು ಡಿಕೆ ಬಣದ ಸಚಿವರನ್ನ. ಡಿಕೆ ಬಣದ ಲಕ್ಷ್ಮೀ ಹೆಬ್ಬಾಳ್ಕರ್, ಚಲುವರಾಯಸ್ವಾಮಿ, ಡಿ ಸುಧಾಕರ್, ರಾಮಲಿಂಗಾರೆಡ್ಡಿ, ಶಿವಾನಂದ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಮಂಕಾಳ ವೈದ್ಯ, ಮಧು ಬಂಗಾರಪ್ಪ, ರಹೀಂ ಖಾನ್ ಸೇರಿ ಈ ಎಲ್ಲ ಸಚಿವರ ಇಲಾಖಾ ಕಾರ್ಯವೈಖರಿ ಬಗ್ಗೆ ಸಿದ್ದು ಚರ್ಚಿಸಲಿದ್ದಾರೆ. ಈ ಮೂಲಕ ಡಿಕೆ ಬಣದ ಬುಡಕ್ಕೆ ಬಿಸಿ ನೀರು ಬಿಡಲಿದ್ದಾರೆ ಸಿಎಂ. ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ಅಧಿಕಾರ ಹಂಚಿಕೆ ಕನಸಿನ ಮಾತು. 5 ವರ್ಷ ನಾನೇ ಸಿಎಂ, ಅಲ್ಲಾಡಿಸೋಕೆ ಆಗಲ್ಲ ಅಂತ ಸಾರಿ ಹೇಳ್ತಿದ್ದಾರೆ. ಇದರ ಮಧ್ಯೆ ಡಿಕೆ ಬರುವ ಮುನ್ನವೇ ಸಿದ್ದರಾಮಯ್ಯ ರಾಜಕೀಯ ಚತುರಂಗದಾಟ ಮುಗಿಸಲಿದ್ದಾರೆ. ಇದರ ಹೊಡೆತ ತಪ್ಪಿಸಿಕೊಳ್ತಾರ ಡಿಸಿಎಂ ಅಂತ ಕಾದ್ ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಕೀಯ, ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ರಾತ್ರಿ ರಾಜಕೀಯ. ಡಿಸಿಎಂ ಡಿಕೆ ಶಿವಕುಮಾರ್ ಅತ್ತ ಫಾರಿನ್ ಟ್ರಿಪ್ನಲ್ಲಿ ಜಾಲಿ ಆಗಿದ್ರೆ ಇತ್ತ ಡಿಕೆ ಬಣಕ್ಕೆ ಢವ ಶುರುವಾಗಿದೆ. ಯಾಕಂದ್ರೆ ವಾರೇ ನೋಟ ನೋಡ್ತಾ ಇದೆ, ಎದುರು ಬಂದ್ರೆ ಗುಮ್ಮೋಕೆ ರೆಡಿಯಾಗಿದೆ ಟಗರು. ಏನ್ ಹೇಳ್ತಾ ಇದೀವಿ ಅನ್ನೋದರ ಒಂದು ವಿಶ್ಲೇಷಣೆ ಹಾಗೆ ಒಂದು ವಿಸ್ತೃತವಾದ ವರದಿ ನಿಮ್ಮ ಮುಂದೆ. ಡಿಕೆ ಬಣಕ್ಕೆ ಸಿದ್ದರಾಮಯ್ಯ ಗುನ್ನ ಫಿಕ್ಸ್. ಇಲಾಖೆ ಪ್ರಗತಿ ಸಭೆ ಹೆಸರಲ್ಲಿ ಸ್ಟ್ರೋಕ್. ಚತುರ, ರಾಜಕೀಯ ಚತುರ. 40 ವರ್ಷದ ಅನುಭವಿ ಸಿದ್ದರಾಮಯ್ಯ ರಾಜಕಾರಣ ಮಾಡುವುದರಲ್ಲಿ ಬಂಡರ್. ಇತ್ತ ಡಿಕೆ ಫಾರಿನ್ಗೆ ಹೋಗ್ತಿದ್ದಂತೆ ಬಂಡೆ ಬಣಕ್ಕೆ ಡೈನಾಮೈಟ್ ಇಟ್ಟಿದ್ದಾರೆ. ಮೊನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಗುಂಡು ತುಂಡು ಜೊತೆ ಖಾರವಾದ ಪಾಲಿಟಿಕ್ಸ್ ಬಗ್ಗೆ ಚರ್ಚೆಯಾಗಿತ್ತು. ಅದು ಬಿಜೆಪಿ ಬಗ್ಗೆ ಅಲ್ಲ, ಸ್ವತಃ ತಮ್ಮ ಸರ್ಕಾರದಲ್ಲಿರುವ ಡಿಸಿಎಂ ಡಿಕೆ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಸಿದ್ದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಸಚಿವ ಸಂಪುಟ ಪುನರಚನೆಗೆ ಒತ್ತಡ ಬೆನ್ನಲ್ಲೇ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸಚಿವರು ಮತ್ತು ಇಲಾಖೆಯ ಸಾಮರ್ಥ್ಯ ತಿಳಿಯಲು ಮುಂದಾಗಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ಈಗಾಗಲೇ ಸಚಿವರು ಅಧಿಕಾರಿಗಳಿಗೆ ಮಾಹಿತಿ ಸಮೇತ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ಎಲ್ಲ ಇಲಾಖೆಗಳ ಸಭೆ ಮಾಡಿದ್ರೆ ಓಕೆ, ಆದ್ರೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿರೋದು ಡಿಕೆ ಬಣದ ಸಚಿವರನ್ನ. ಡಿಕೆ ಬಣದ ಲಕ್ಷ್ಮೀ ಹೆಬ್ಬಾಳ್ಕರ್, ಚಲುವರಾಯಸ್ವಾಮಿ, ಡಿ ಸುಧಾಕರ್, ರಾಮಲಿಂಗಾರೆಡ್ಡಿ, ಶಿವಾನಂದ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಮಂಕಾಳ ವೈದ್ಯ, ಮಧು ಬಂಗಾರಪ್ಪ, ರಹೀಂ ಖಾನ್ ಸೇರಿ ಈ ಎಲ್ಲ ಸಚಿವರ ಇಲಾಖಾ ಕಾರ್ಯವೈಖರಿ ಬಗ್ಗೆ ಸಿದ್ದು ಚರ್ಚಿಸಲಿದ್ದಾರೆ. ಈ ಮೂಲಕ ಡಿಕೆ ಬಣದ ಬುಡಕ್ಕೆ ಬಿಸಿ ನೀರು ಬಿಡಲಿದ್ದಾರೆ ಸಿಎಂ.
ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ಅಧಿಕಾರ ಹಂಚಿಕೆ ಕನಸಿನ ಮಾತು. 5 ವರ್ಷ ನಾನೇ ಸಿಎಂ, ಅಲ್ಲಾಡ್ಸೋಕೆ ಆಗಲ್ಲ ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ. ಇದರ ಮಧ್ಯೆ ಡಿಕೆ ಬರುವ ಮುನ್ನವೇ ಸಿದ್ದರಾಮಯ್ಯ ರಾಜಕೀಯ ಚತುರಂಗದಾಟ ಮುಗಿಸಲಿದ್ದಾರೆ. ಇದರ ಹೊಡೆತ ತಪ್ಪಿಸ್ಕೊಳ್ತಾರಾ ಡಿಸಿಎಂ ಅಂತ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜಕೀಯ, ಅದರಲ್ಲೂ ರಾಜ್ಯ ರಾಜಕಾರಣದಲ್ಲಿ ರಾತ್ರಿ ರಾಜಕೀಯ. ಡಿಸಿಎಂ ಡಿಕೆ ಶಿವಕುಮಾರ್ ಅತ್ತ ಫಾರಿನ್ ಟ್ರಿಪ್ನಲ್ಲಿ ಜಾಲಿ ಆಗಿದ್ರೆ ಇತ್ತ ಡಿಕೆ ಬಣಕ್ಕೆ ಢವ ಢವ ಶುರುವಾಗಿದೆ. ಯಾಕಂದ್ರೆ ವಾರೇ ನೋಟ ನೋಡ್ತಾ ಇದೆ, ಎದುರು ಬಂದ್ರೆ ಗುಮ್ಮೋಕೆ ರೆಡಿಯಾಗಿದೆ ಟಗರು. ಏನ್ ಹೇಳ್ತಾ ಇದೀವಿ ಅನ್ನೋದ್ರ ಒಂದು ವಿಶ್ಲೇಷಣೆ ಹಾಗೆ ಒಂದು ವಿಸ್ತೃತವಾದ ವರದಿ ನಿಮ್ಮ ಮುಂದೆ. ಡಿಕೆ ಬಣಕ್ಕೆ ಸಿದ್ದರಾಮಯ್ಯ ಗುನ್ನ ಫಿಕ್ಸ್. ಇಲಾಖೆ ಪ್ರಗತಿ ಸಭೆ ಹೆಸರಲ್ಲಿ ಸ್ಟ್ರೋಕ್. ಚತುರ, ರಾಜಕೀಯ ಚತುರ. 40 ವರ್ಷದ ಅನುಭವಿ ಸಿದ್ದರಾಮಯ್ಯ ರಾಜಕಾರಣ ಮಾಡುವುದರಲ್ಲಿ ಬಂಡರ್. ಇತ್ತ ಡಿಕೆ ಫಾರಿನ್ಗೆ ಹೋಗ್ತಿದ್ದಂತೆ ಬಂಡೆ ಬಣಕ್ಕೆ ಡೈನಾಮೈಟ್ ಇಟ್ಟಿದ್ದಾರೆ. ಮೊನ್ನೆ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಗುಂಡು ತುಂಡು ಜೊತೆ ಖಾರವಾದ ಪಾಲಿಟಿಕ್ಸ್ ಬಗ್ಗೆ ಚರ್ಚೆಯಾಗಿತ್ತು. ಅದು ಬಿಜೆಪಿ ಬಗ್ಗೆ ಅಲ್ಲ, ಸ್ವತಃ ತಮ್ಮ ಸರ್ಕಾರದಲ್ಲಿರುವ ಡಿಸಿಎಂ ಡಿಕೆ ಬಣಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಡಲು ಸಿದ್ದು ದೊಡ್ಡ ಪ್ಲಾನ್ ಮಾಡಿದ್ದಾರೆ. ಸಚಿವ ಸಂಪುಟ ಪುನರಚನೆಗೆ ಒತ್ತಡ ಬೆನ್ನಲ್ಲೇ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಸಚಿವರು ಮತ್ತು ಇಲಾಖೆಯ ಸಾಮರ್ಥ್ಯ ತಿಳಿಯಲು ಮುಂದಾಗಿದ್ದಾರೆ. ನಾಳೆ ಸಂಜೆ 5 ಗಂಟೆಗೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಭೆ ನಡೆಯಲಿದೆ. ಈಗಾಗಲೇ ಸಚಿವರು ಅಧಿಕಾರಿಗಳಿಗೆ ಮಾಹಿತಿ ಸಮೇತ ಹಾಜರಾಗುವಂತೆ ಸೂಚನೆ ನೀಡಿದ್ದಾರೆ. ಎಲ್ಲ ಇಲಾಖೆಗಳ ಸಭೆ ಮಾಡಿದ್ರೆ ಓಕೆ, ಆದ್ರೆ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿರೋದು ಡಿಕೆ ಬಣದ ಸಚಿವರನ್ನ. ಡಿಕೆ ಬಣದ ಲಕ್ಷ್ಮೀ ಹೆಬ್ಬಾಳ್ಕರ್, ಚಲುವರಾಯಸ್ವಾಮಿ, ಡಿ ಸುಧಾಕರ್, ರಾಮಲಿಂಗಾರೆಡ್ಡಿ, ಶಿವಾನಂದ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಮಂಕಾಳ ವೈದ್ಯ, ಮಧು ಬಂಗಾರಪ್ಪ, ರಹೀಂ ಖಾನ್ ಸೇರಿ ಈ ಎಲ್ಲ ಸಚಿವರ ಇಲಾಖಾ ಕಾರ್ಯವೈಖರಿ ಬಗ್ಗೆ ಸಿದ್ದು ಚರ್ಚಿಸಲಿದ್ದಾರೆ. ಈ ಮೂಲಕ ಡಿಕೆ ಬಣದ ಬುಡಕ್ಕೆ ಬಿಸಿ ನೀರು ಬಿಡಲಿದ್ದಾರೆ ಸಿಎಂ. ಈ ಎಲ್ಲ ಬೆಳವಣಿಗೆ ನೋಡ್ತಿದ್ರೆ ಅಧಿಕಾರ ಹಂಚಿಕೆ ಕನಸಿನ ಮಾತು. 5 ವರ್ಷ ನಾನೇ ಸಿಎಂ, ಅಲ್ಲಾಡ್ಸೋಕೆ ಆಗಲ್ಲ ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ. ಇದರ ಮಧ್ಯೆ ಡಿಕೆ ಬರುವ ಮುನ್ನವೇ ಸಿದ್ದರಾಮಯ್ಯ ರಾಜಕೀಯ ಚತುರಂಗದಾಟ ಮುಗಿಸಲಿದ್ದಾರೆ. ಇದರ ಹೊಡೆತ ತಪ್ಪಿಸ್ಕೊಳ್ತಾರಾ ಡಿಸಿಎಂ ಅಂತ ಕಾದ್ ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.